ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಮರುಸಿಂಚನ ತರಬೇತಿ 2024 ಸಂಪನ್ಮೂಲದ ವಿಷಯ ಮತ್ತು ಮೌಲ್ಯಮಾಪನ ಹೇಗೆ ಎನ್ನುವ ವಿಷಯ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಆತ್ಮೀಯರೇ. ಮರುಸಿಂಚನ ತರಬೇತಿ ಮತ್ತು ಮೌಲ್ಯಮಾಪನದ ವಿವರ. ಮರುಸಿಂಚನ 2023-24 ಶೈಕ್ಷಣಿಕ ಸಾಲಿನಲ್ಲಿ ಬರ್ತಕ್ಕಂಥ ಒಂದು ತರಬೇತಿ ಸಾಹಿತ್ಯ. ಸಿಂಚನ ಕಾರ್ಯಕ್ರಮ ಎಂದರೇನು? ಈ ಮರುಸಿಂಚನ ಕಾರ್ಯಕ್ರಮದ ಉದ್ದೇಶವೇನು ನೋಡಿದಾಗ 8 ಮತ್ತು 9ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಪೂರ್ವಾಪೇಕ್ಷಿತ ಕಲಿಕಾ ಫಲಗಳನ್ನು ಬಲವರ್ಧಿಸಲು ಮತ್ತು ಅವರಲ್ಲಿ ಕಲಿಕೆ ಅಂತರವನ್ನು ನಿವಾರಿಸುವ ಕಾರ್ಯಕ್ರಮವಾಗಿದೆ. ಹೀಗಾಗಿ ಈ ಒಂದು ಮರುಸಿಂಚನ ತರಬೇತಿಯ ಒಂದು ಪ್ರಮುಖವಾದ ಉದ್ದೇಶವಾಗಿದೆ. ಪೂರ್ವಾಪೇಕ್ಷಿತ ಕಲಿಕಾ ಫಲಗಳು ಎಂದರೇನು? ಪ್ರಸ್ತುತ ಪ್ರೌಢಶಾಲೆಯಲ್ಲಿನ ಪಠ್ಯಕ್ರಮದಲ್ಲಿನ ಕಲಿಕಾ ಫಲಗಳನ್ನು ಗುರುತಿಸಿ ಮಕ್ಕಳಿಗೆ ಕಲಿಸುವಾಗ ಅವರಿಗೆ ಪೂರ್ವಾಪೇಕ್ಷಿತ ಕಲಿಕಾ ಫಲಗಳ ಜ್ಞಾನ ಇರಬೇಕು. ಉದಾಹರಣೆಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಬಗ್ಗೆ ಹೇಳುವಾಗ ವಿದ್ಯಾರ್ಥಿಗಳಿಗೆ ಪರಮಾಣು ರಚನೆ ಬಗ್ಗೆ ತಿಳಿದಿರಬೇಕು. ಈ ಶೈಕ್ಷಣಿಕ ವರ್ಷದಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಯಾವ ತರಗತಿಗೆ ಅನುಷ್ಠಾನ ಮಾಡಲಾಗ್ತಾ ಇದೆ? ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 17 ಜಿಲ್ಲೆಗಳ 94 ತಾಲೂಕುಗಳ 982 ಶಾಲೆಗಳಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಭಾಷೆ, ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ತರಗತಿಗಳಿಗೆ ಸೂಕ್ತವಾದ ಕಲಿಕಾ ಫಲಿತಾಂಶಗಳನ್ನು ಸಾಧಿಸಲು ಮತ್ತು SLC ಪರೀಕ್ಷೆಗಳಿಗೆ ಅವರನ್ನು ಸಿದ್ಧಪಡಿಸಲು ಇದು ಒಂದು ಮರುಸಿಂಚನ ಕಾರ್ಯಕ್ರಮ ಅನುವು ಮಾಡಿಕೊಡುವುದು ಇದರ ಸ್ಪಷ್ಟವಾದ ಗುರಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಶಿಕ್ಷಕರ ಕೈಪಿಡಿ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕೈಪಿಡಿಗಳನ್ನು ನೀಡಲಾಗುವುದು. ವಿದ್ಯಾರ್ಥಿಗಳ ಕೈಪಿಡಿಯಲ್ಲಿ ಚಟುವಟಿಕೆ ಹಾಳೆಗಳನ್ನು ನೀಡಲಾಗಿರುತ್ತದೆ. ವಿದ್ಯಾರ್ಥಿಗಳು ಈ ಚಟುವಟಿಕೆ ಹಾಳೆಗಳನ್ನು ಪೂರೈಸಬೇಕು. ಈ ಮರುಸಿಂಚನ ಕಾರ್ಯಕ್ರಮವು ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳ ಕಾಲ ನಡೆಯುವ ಕಾರ್ಯಕ್ರಮವಾಗಿದೆ. ಅಂದರೆ ಜನವರಿ ತಿಂಗಳಲ್ಲಿ ಪ್ರಾರಂಭಿಸಿ ಮಾರ್ಚ್ ತನಕ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಮೊದಲಿಗೆ ಶಾಲೆಗಳಲ್ಲಿ ನೈದಾನಿಕ ಸಮೀಕ್ಷೆಗಳನ್ನು ನಡೆಸಲಾಗುತ್ತದೆ. ಇದಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸರಬರಾಜು ಮಾಡಲಾಗುವುದು. ಇದನ್ನು ಮಾಡುವುದರಿಂದ ವಿದ್ಯಾರ್ಥಿಗಳ ಕಲಿಕಾ ಹಂತಗಳನ್ನು ಗುರುತಿಸಬಹುದಾಗಿದೆ. ನೋಡ್ತಾ ಇದ್ದೀರಿ, ಈ ಹಂತ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ತಾವು ಕಾಣ್ತಾ ಇದ್ದೀರಿ. ನೈದಾನಿಕ ಸಮೀಕ್ಷೆ ಉದ್ದೇಶ ನೋಡಿದಾಗ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕಾ ಹಂತಗಳನ್ನು ಗುರುತಿಸುವುದು ಇದು 1ನೇ ಅವಧಿಯಾಗಿರ್ತದೆ. ಕಾರ್ಯಕ್ರಮ ಪ್ರಾರಂಭದಲ್ಲಿ ಆಗಿರುತ್ತದೆ. ಸಂಪನ್ಮೂಲ ಮೌಲ್ಯಾಂಕನ ಹಾಳೆಗಳಾಗ್ತವೆ. 2ನೇ ಹಂತ ನೋಡಿದಾಗ ಬೆಂಬಲಿತ ಕಲಿಕಾ ಹಂತ, ಮೂಲ ಕಲಿಕಾ ಫಲಗಳನ್ನು ಬಲಪಡಿಸುವುದು, ಪೂರ್ವಾಪೇಕ್ಷಿತ ಕಲಿಕಾ ಫಲಗಳನ್ನು ಬಲಪಡಿಸುವುದು, ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸುವುದಾಗಿದೆ. ಇಲ್ಲಿ 20 ಅವಧಿಗಳಿವೆ. ಅಂದರೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮತ್ತು ಶಿಕ್ಷಕರ ಕೈಬಿಡಿಯಾಗಿರ್ತದೆ. ಕ್ರೋಢೀಕರಣದ ಹಂತ ನೋಡಿದಾಗ ಪರೀಕ್ಷಾ ಸಿದ್ಧತೆಗೆ ಸಹಕರಿಸುವುದಾಗಿದೆ. ಅದು 6 ಅವಧಿಗಳಾಗಿರ್ತದೆ. ಬೆಂಬಲಿತ ಕಲಿಕಾ ಹಂತದ ನಂತರ ನೋಡಿದಾಗ ರಾಜ್ಯ ಹಂತದ ಸಂಪನ್ಮೂಲಗಳು. ಇಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಗುರುತಿಸುವುದಾಗಿದೆ. 1 ದಿನ ಇರ್ತದೆ. ಇದರಲ್ಲಿ ಕಾರ್ಯಕ್ರಮದ ಹಂತದಲ್ಲಿ ಮೌಲ್ಯಾಂಕನ ಹಾಳೆಗಳು ಕೂಡ ಅಲ್ಲಿ ಸಂಪನ್ಮೂಲ ಸಾಹಿತ್ಯ. ನೈದಾನಿಕ ಸಮೀಕ್ಷೆ ಹೇಗೆ ನೋಡಿದಾಗ ಅಲ್ಲಿ 4 ಹಂತದ ಪ್ರಶ್ನೆಗಳು ಇರುತ್ತವೆ. ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಅಂದರೆ ಇಲ್ಲಿ ಲೆವೆಲ್ 1 ನೋಡಿದಾಗ ಅಲ್ಲಿ ಅಪ್ ಟು ಕ್ಲಾಸ್ 3 ಅಂದರೆ 3ನೇ ತರಗತಿ ಇರತಕ್ಕಂಥ ಒಂದು ಅಲ್ಲಿ ಸಾಮರ್ಥ್ಯಗಳು ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ಲೆವೆಲ್ 2 ನೋಡಿದಾಗ ಅಪ್ ಟು ಕ್ಲಾಸ್ 5 ಸಂಬಂಧಪಟ್ಟಂಥ ಸಾಮರ್ಥ್ಯಗಳು ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಲೆವೆಲ್ 3 ನೋಡಿದಾಗ ಅಲ್ಲಿ 8ನೇ ತರಗತಿಯ ಸಂಬಂಧಪಟ್ಟಂಥ ಒಂದು ಸಾಮರ್ಥ್ಯಗಳು ಆ ಪ್ರಶ್ನೆಗಳು ಇಲ್ಲಿ ಒಳಗೊಂಡಿರ್ತವೆ. ಲೆವೆಲ್ 4 ಅಂದರೆ ಇಲ್ಲಿ ಓನ್ಲಿ 9ನೇ ತರಗತಿ ಸಂಬಂಧಪಟ್ಟಂಥ ಅಧ್ಯಾಯ ಸಂಬಂಧಪಟ್ಟಂಥ ಒಂದು ಸಾಮರ್ಥ್ಯಗಳು ಅಲ್ಲಿ ಇರ್ತವೆ. ನೋಡ್ತಾ ಇದ್ದೀರಿ, ಈ ಲೆವೆಲ್ 4 ಬಹಳ ಮುಖ್ಯ. ಅಂದರೆ ಒಂದೊಂದು ಲೆವೆಲಲ್ಲಿ ಕೂಡ 20 ಅಂಕಗಳ ಪ್ರಶ್ನೆಗಳು ಇರ್ತವೆ. 20 × 4 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಫಾರ್ ಈಚ್ ಲೆವೆಲ್ 20 ಮಾರ್ಕ್ಸ್, ಟೋಟಲ್ 80 ಮಾರ್ಕ್ಸ್. ಸ್ಟೂಡೆಂಟ್ ಅಟ್ ಲೀಸ್ಟ್ ಶುಡ್ ಸೆಕ್ಯೂರ್ 80% ಇನ್ ಈಚ್ ಲೆವೆಲ್. ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಹಂತ 1ರಲ್ಲಿ ಕೂಡ 20ಕ್ಕೆ ಸುಮಾರಾಗಿ ಇಲ್ಲಿ 16 ಅಂಕ ಗಳಿಸಲೇಬೇಕು. ಅಂದರೆ 80% ಗಳಿಸಲೇಬೇಕು. ದಟ್ ಮೀನ್ಸ್ ಎ ಸ್ಟೂಡೆಂಟ್ ಶುಡ್ ಸೆಕ್ಯೂರ್ 16 ಮಾರ್ಕ್ಸ್ ಇನ್ ಈಚ್ ಲೆವೆಲ್. ಬೆಂಬಲಿತ ಕಲಿಕಾ ಹಂತದ ಉದ್ದೇಶ ನೋಡಿದಾಗ 20 ಅವಧಿಗಳ ಬೆಂಬಲಿತ ಕಲಿಕಾ ಹಂತದ ಪ್ರಮುಖ ಉದ್ದೇಶ ನೋಡಿದಾಗ ಅಲ್ಲಿ ಮೂಲ ಕಲಿಕಾ ಫಲಗಳನ್ನು ವಿದ್ಯಾರ್ಥಿಗಳಲ್ಲಿ ಬಲವರ್ಧಿಸುವುದಾಗಿದೆ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸಿ ಪೂರ್ವಾಪೇಕ್ಷಿತ ಕಲಿಕಾ ಫಲಗಳನ್ನು ವೃದ್ಧಿಗೊಳಿಸಿ ಪ್ರಸ್ತುತ ತರಗತಿ ಕಲಿಕಾ ಫಲಗಳನ್ನು ಅರ್ಥೈಸಿಕೊಳ್ಳುವಂತೆ ಕಲಿಕೆಯ ಬುನಾದಿಯನ್ನು ಭದ್ರಗೊಳಿಸುವುದಾಗಿದೆ.
ಮರುಸಿಂಚನ ಬೋಧನಾ ಕಲಿಕೆಯ ಸಂಪನ್ಮೂಲ ನೋಡಿದಾಗ ಶಿಕ್ಷಕರು ಮರುಸಿಂಚನ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಶಿಕ್ಷಕರ ಕೈಪಿಡಿಯನ್ನು ರಚಿಸಲಾಗುತ್ತದೆ. ಇದು ಸಮತೋಲನವನ್ನು ಹೊಂದಿರುವಂಥ ಕಲಿಕಾ ಸಂಚಿಕೆಯಾಗಿರುತ್ತದೆ ಮತ್ತು ಕಲಿಕಾ ಪಠ್ಯಪುಸ್ತಕದೊಂದಿಗೆ ಅಂತರ್ಗತವಾಗಿದೆ. ಪ್ರಮುಖ ಉದ್ದೇಶ ನೋಡಿದಾಗ ಕಲಿಕಾ ಫಲವನ್ನು ಗಳಿಸುವುದಾದರೂ ಕೂಡ ಪಠ್ಯಪುಸ್ತಕಕ್ಕೆ ಒತ್ತನ್ನು ನೀಡಿ ಕಲಿಕಾ ನ್ಯೂನತೆಗಳನ್ನು ದೂರ ಮಾಡುತ್ತದೆ. ಈ ಪಾಠಗಳಲ್ಲಿ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ, ಜೋಡಿಯಾಗಿ ಮತ್ತು ಗುಂಪಿನಲ್ಲಿ ನಿರ್ವಹಿಸುವ ಚಟುವಟಿಕೆಗಳನ್ನು ಒಳಗೊಂಡಿರುತ್ತವೆ. ಇದರೊಂದಿಗೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕೂಡ ಇರ್ತದೆ. ಹೀಗಾಗಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳು ಶಿಕ್ಷಕ ಕೈಪಿಡಿಯಂತೆ ರಚಿಸಲಾಗ್ತದೆ. ವಿದ್ಯಾರ್ಥಿಗಳು ಕಲಿಕಾ ಹಾಳೆಗಳನ್ನು ಇಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಹಾಳೆಗಳನ್ನು ತರಗತಿಯಲ್ಲಿ ನಿರ್ವಹಿಸುವಂತೆ ಶಿಕ್ಷಕರು ಗಮನಿಸಬೇಕಾಗಿದೆ. ಇದರಿಂದ ವಿದ್ಯಾರ್ಥಿಗಳು ನಂತರ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಲು ಅವಕಾಶವಿರುತ್ತದೆ. ಸೊ ನೋಡ್ತಾ ಇದ್ದೀರಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಅವಧಿ 1, ಇಲ್ಲಿ ಸಾಮರ್ಥ್ಯಗಳಿವೆ. ಒಟ್ಟಾರೆಯಾಗಿ ನೋಡ್ತಾ ಇದ್ದೀರಿ, ಇಲ್ಲಿ ಒಂದು 20 ಸಾಮರ್ಥ್ಯಗಳು ತಾವು ಕಾಣ್ತಾ ಇದ್ದೀರಿ. ಇದರಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಧಾತುಗಳು ಮತ್ತು ಸಂಯುಕ್ತಗಳ ಮರುಪರಿಶೀಲನೆ ನೋಡಿದಾಗ ಇಲ್ಲಿ ಚಟುವಟಿಕೆ ಏನಿದೆ, ವಿದ್ಯಾರ್ಥಿಗಳು ಕೊಟ್ಟಿರುವ ಶುದ್ಧ ಪದಾರ್ಥಗಳ ಪಟ್ಟಿಯಿಂದ ಧಾತುಗಳು ಮತ್ತು ಸಂಯುಕ್ತಗಳನ್ನು ವರ್ಗೀಕರಿಸುತ್ತಾರೆ ಮತ್ತು ಅವುಗಳನ್ನು ಕಲಿಯುತ್ತಾರೆ. ಅಂದರೆ ಇಲ್ಲಿ ವರ್ಗಕೋಣೆಯಲ್ಲಿ ಮಕ್ಕಳು ಶುದ್ಧ ವಸ್ತುಗಳೆಂದರೇನು ಮತ್ತು ಸಂಯುಕ್ತಗಳೆಂದರೇನು, ಧಾತುಗಳೆಂದರೇನು, ಒಟ್ಟು ಎಷ್ಟು ಧಾತುಗಳಿವೆ, ಹೀಗಾಗಿ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಕ್ಲಾಸ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಬೇಕಾಗ್ತದೆ. ಹೀಗಾಗಿ ವರ್ಕ್ಶೀಟ್ಗಳು ಬಂದಿವೆ. ಇಲ್ಲಿ ಸುಮಾರಾಗಿ 40 ನಿಮಿಷಗಳಲ್ಲಿ ವಿದ್ಯಾರ್ಥಿಗಳು ಈ ಧಾತುಗಳು ಮತ್ತು ಸಂಯುಕ್ತಗಳ ಮರುಪರಿಶೀಲನೆ ಮಾಡ್ತಾರೆ. ಸೊ ಅಂದಾಗ ನೋಡ್ತಾ ಇದ್ದೀವಿ, ಧಾತುಗಳು ಮತ್ತು ಪರಮಾಣುಗಳಿವೆ, ಧಾತುಗಳು ಅಣುಗಳಿವೆ, ಸಂಯುಕ್ತಗಳು ಮತ್ತು ಅವುಗಳ ಸೂತ್ರಗಳಿವೆ. ಹೀಗಾಗಿ ಇಲ್ಲಿ ಕೆಲವೊಂದು ಚಟುವಟಿಕೆಗಳಿವೆ. ಈ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳು ಈ ಸಾಮರ್ಥ್ಯವನ್ನು ಗಳಿಸಲು ಅವರು ಶಕ್ತರಾಗುತ್ತಾರೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಸಜೀವಿಗಳು ಮತ್ತು ನಿರ್ಜೀವಿಗಳು ಕಾಣ್ತಾ ಇದ್ದೀರಿ. ಸಜೀವಿ ಅಂದರೇನು, ನಿರ್ಜೀವಿ ಅಂದರೇನು, ಅವುಗಳಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳ ವಿಶಿಷ್ಟ ಗುಣಲಕ್ಷಣಗಳನ್ನು ಆಧರಿಸುವ ಮೂಲಕ ವಿದ್ಯಾರ್ಥಿಗಳು ಸಜೀವಿ ಅಂದರೇನು, ನಿರ್ಜೀವಿ ಅಂದರೇನು ತಿಳ್ಕೊಳ್ತಾರೆ ಮತ್ತು ಅವುಗಳ ವ್ಯತ್ಯಾಸಗಳನ್ನು ಕೂಡ ತಿಳ್ಕೊಳ್ತಾರೆ. ಸೊ ಅಂದಾಗಿ ಇಷ್ಟು ಎಕ್ಸಾಂಪಲ್ ತಾವು ಕಾಣ್ತಾ ಇದ್ದೀರಿ. ಆರೋಗ್ಯ ಮತ್ತು ರೋಗಮುಕ್ತ, ನ್ಯೂನತಾ ಕಾಯಿಲೆಗಳು, ರೋಗಗಳ ಹರಡುವಿಕೆ, ಬಲ, ಗುರುತ್ವಾಕರ್ಷಣೆ ಮತ್ತು ತೂಕ, ತೇಲುವ ಶಕ್ತಿ, ಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ, ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ, ಶಬ್ದವು ಹೇಗೆ ಪ್ರಸಾರಗೊಳ್ಳುತ್ತದೆ, ಶಬ್ದದ ಸ್ಥಾಯಿಗಳು. ಸೊ ಇಷ್ಟು ಮುಖ್ಯವಾದಂಥ ಪರಿಕಲ್ಪನೆ ಆಗ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಈ ಮರುಸಿಂಚನ ಒಂದು ತರಬೇತಿಯಿಂದ ವಿದ್ಯಾರ್ಥಿಗಳು ಈ ಒಂದು ಸಾಮರ್ಥ್ಯ ಗಳಿಸ್ತಾರೆ ಮತ್ತು ಮುಂದಿನ ವರ್ಷ ಕೂಡ 10ನೇ ತರಗತಿ ಕೂಡ ಈ ಮರುಸಿಂಚನ ತರಬೇತಿ ಇರ್ತದೆ. ಹೀಗಾಗಿ ಚಟುವಟಿಕೆ ಆಧಾರಿತವಾದಂಥ ಒಂದು ಮರುಸಿಂಚನ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ತರಬೇತಿ ಬಹಳ ಉತ್ತಮವಾಗಿದೆ ಮತ್ತು ಸಂಪನ್ಮೂಲಗಳು ಕೂಡ ಇರ್ತದೆ. ಸಂಪನ್ಮೂಲಗಳು ಶಿಕ್ಷಕರು ಕೂಡ ಇರ್ತವೆ ಮತ್ತು ವಿದ್ಯಾರ್ಥಿಗಳು ಕೂಡ ಇರ್ತದೆ. ಕೈಪಿಡಿ ಕೂಡ ಈಗಾಗಲೇ ಬಿಡುಗಡೆ ಆಗಿವೆ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.